ಉಡುಪಿ ಶಿರೂರು ಮಠದಲ್ಲಿ ಪರ್ಯಾಯ ಸಂಭ್ರಮ ಜೋರಾಗಿದೆ. ಅತ್ಯಂತ ಕಿರಿಯ ಶ್ರೀಗಳಿಂದ ಪೀಠಾರೋಹಣ. ವೇದವರ್ಧನ ತೀರ್ಥ ಸ್ವಾಮೀಜಿ ಪೀಠಾರೋಹಣವನ್ನ ಮಾಡಿರುವಂಥದ್ದು. ರಿಪಬ್ಲಿಕ್ ಕನ್ನಡದ ಜೊತೆ ಶ್ರೀಪಾದರ ಎಕ್ಸ್ಕ್ಲೂಸಿವ್ ಮಾತು. ತಮ್ಮ ಕನಸಿನ ಯೋಚನೆಗಳನ್ನ ಹಂಚಿಕೊಂಡಿದ್ದಾರೆ ಶ್ರೀಗಳು. ರಿಪಬ್ಲಿಕ್ ಕನ್ನಡದಲ್ಲಿ ತಮ್ಮ ಕನಸಿನ ಯೋಚನೆಗಳನ್ನ ಹಂಚಿಕೊಂಡಿರುವಂಥದ್ದು. ಪರ್ಯಾಯ ವೈಭವ ಉಡುಪಿಯಲ್ಲಿ ಜೋರಾಗಿದೆ. ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವೇದವರ್ಧನ ತೀರ್ಥರು ಪರ್ಯಾಯ ಸರ್ವಜ್ಞ ಪೀಠವನ್ನು ಏರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು. ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಾಮಿಗಳೇ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೀವು ಪೀಠವನ್ನು ಏರುವಂತಹ ಒಂದು ಸೌಭಾಗ್ಯವನ್ನು ಪಡೆದಿದ್ದೀರಿ. ಮೊದಲನೇದಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗಾಗಿ ನಾವು ಕೂಡುದು ಮಾತ್ರ, ಆದ್ರೆ ಪರ್ಯಾಯ ನಡೆಸುವಂತದ್ದು ತಾವೆಲ್ಲ ಕೃಷ್ಣ ಭಕ್ತರು. ಹಾಗಾಗಿ ಪರ್ಯಾಯಕ್ಕೆ ಈ ಒಂದು ದಿವಸ ಮಾತ್ರ ಅಲ್ಲ, 2 ವರ್ಷ ಸಹ ಇಷ್ಟೇ ಜನ ಸೇರಿ ಕೃಷ್ಣನ ಸೇವೆ ಮಾಡಿ ಆ ಪರ್ಯಾಯ ನಡೆಸಬೇಕು ಅಂತ ಮುಖ್ಯವಾಗಿ ಹೇಳುವಂತದ್ದು. ಕೃಷ್ಣನ ಸೇವೆ ಜೊತೆ ಅಥವಾ ಪೂಜೆಯ ಜೊತೆಗೆ ದೊಡ್ಡ ಜವಾಬ್ದಾರಿ 2 ವರ್ಷ ಇರ್ತದೆ. ಯಾವ ರೀತಿಯ ಯೋಜನೆಗಳನ್ನ ಮತ್ತೆ ಅಭಿವೃದ್ಧಿ ಇರಬಹುದು ಅಥವಾ ಭಕ್ತರ ಸೇವೆಗೆ ಇರಬಹುದು, ಬರುವಂತ ಜನರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅನ್ನುವಂತ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಮಾಡಿಕೊಂಡಿದೆ. ದೇವರನ್ನು ಸಂತೋಷಪಡಿಸಲಿಕ್ಕೆ ವೇದಗಳ ಪಾರಾಯಣ, ವೇದಗಳ ರಕ್ಷಣೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದ್ರೆ ನಿಜವಾಗಿ ವೇದಗಳು. ಆ ವೇದಗಳ ಅರ್ಥನೇ ಗೊತ್ತಾಗುದಿಲ್ಲ ಅಂತ ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದಂತಹ ವೇದವನ್ನು ಉಳಿಸಬೇಕು ಅಂತ, ಅದಕ್ಕೋಸ್ಕರ ಪಂಡಿತರಿಗೆ ಪ್ರೋತ್ಸಾಹ, ಇನ್ನಷ್ಟು ಕಲೀರಿ ಅಂತ. ಅದರ ಜೊತೆ ಅವರಿಗೆ ಪೋಷಣೆ, ತನ್ಮೂಲಕ ಕೃಷ್ಣನ ಅನುಗ್ರಹ, ಇದು ದೇವರನ್ನು ಸಂತೋಷಪಡಿಸಲಿಕ್ಕೆ. ಅದರ ಜೊತೆ ನಮ್ಮ ಭಕ್ತರಿಗೋಸ್ಕರ ಎಲ್ಲಾ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಕೃಷ್ಣ ಮಠದಲ್ಲಿ ಅಂತ. ಅದೇ ರೀತಿ ಬಂದಂತಹ ಭಕ್ತರಿಗೆ ಯಾವ ಕೊರತೆಯೂ ನಡಿಬಾರ್ದು. ಊಟದಲ್ಲಿರ್ಬೋದು, ವ್ಯವಸ್ಥೆಯಲ್ಲಿರ್ಬೋದು, ದರ್ಶನಕ್ಕೂ ಇರ್ಬೋದು, ಆದಷ್ಟು ಸರಿಯಾಗಿ ಮಾಡಿಸಬೇಕು ಅಂತ ಯೋಜನೆ ಉಂಟು. ಪರ್ಯಾಯವನ್ನ ನೀವು ನೋಡ್ತಾನೆ ಬಂದಿದ್ದೀರಿ, ಆದ್ರೆ ಈ ಪೀಠವನ್ನು ಈಗ ಈ ಕ್ಷಣಕ್ಕೆ ನೀವು ಏರ್ತಾ ಇದ್ರಿ. ಈ ಕ್ಷಣ ಏನ್ ಅನಿಸ್ತದೆ ಅಂತ? ಅದು ದೊಡ್ಡ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಯಾಕೆ ಕೇಳಿದ್ರೆ, ಆ ಕೃಷ್ಣನನ್ನು ಪೂಜೆ ಮಾಡುದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ಸ್ವತಃ ಪರಮಾತ್ಮನಿಗೆನೆ ಪೂಜೆ ಮಾಡುವಂತದ್ದು. ಪರಮಾತ್ಮ ಮುಂದೆ ಇದ್ದಾಗ ಯಾವ ರೀತಿ ಇದ್ದ ಅಂತಹ ಪ್ರತಿಮೆ ಅದು. ಹಾಗಾಗಿ ಸ್ವತಃ ಪರಮಾತ್ಮನಿಗೆ ಅಲಂಕಾರ ಮಾಡುದು, ಅಭಿಷೇಕ ಮಾಡುದು ಎಷ್ಟು ದೊಡ್ಡ ಸಂತೋಷ ಅಂತ. ಆ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ. ಇದೇ ರೀತಿ ಕೃಷ್ಣ ಅನುಗ್ರಹ ಇಡ್ತಾ ಇರಬೇಕು, ನಡೆಸ್ತಾ ಇರಬೇಕು ಅಂತ. ಇದು ಶಿರೂರು ಮಠದ ವೇದವರ್ಧನ ತೀರ್ಥರ ಮಾತು. ಹರೀಶ್ ಪಾಲೇಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪೀಠಾರೋಹಣ ನಡೆದಿರುವಂಥದ್ದು. ಉಡುಪಿಯ ಶಿರೂರು ಮಠದಲ್ಲಿ ಪರ್ಯಾಯ ಸಂಭ್ರಮ ಜೋರಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಆಲೋಚನೆಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ. ಕನಸಿನ ಯೋಜನೆಗಳನ್ನ ತೆರೆದಿಟ್ಟಿದ್ದಾರೆ ಶ್ರೀಗಳು. ಕೃಷ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತಿ ಭಾವದಿಂದ ತಮ್ಮಲ್ಲಿರುವಂತಹ ಆಲೋಚನೆಗಳನ್ನ ರಿಪಬ್ಲಿಕ್ ಕನ್ನಡದ ಮುಖಾಂತರವಾಗಿ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಮಠದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲಾ ಭಕ್ತಾದಿಗಳು ಕೂಡ ತೆಳಿರುವಂಥದ್ದು. ಶ್ರೀಗಳ ಕೆಲವೊಂದಿಷ್ಟು ಆಲೋಚನೆಯ ವಿಚಾರವಾಗಿ ನೋಡೋದಾದ್ರೆ, ವೇದವರ್ಧನ ತೀರ್ಥ ಉಡುಪಿ ಶಿರೂರು ಮಠದಲ್ಲಿ ಪರ್ಯಾಯ ಸಂಭ್ರಮ ಜೋರಾಗಿದೆ. ಅತ್ಯಂತ ಕಿರಿಯ ಶ್ರೀಗಳಿಂದ ಪೀಠಾರೋಹಣ. ವೇದವರ್ಧನ ತೀರ್ಥ ಸ್ವಾಮೀಜಿ ಪೀಠಾರೋಹಣವನ್ನ ಮಾಡಿರುವಂಥದ್ದು. ರಿಪಬ್ಲಿಕ್ ಕನ್ನಡದ ಜೊತೆ ಶ್ರೀಪಾದರ ಎಕ್ಸ್ಕ್ಲೂಸಿವ್ ಮಾತು. ತಮ್ಮ ಕನಸಿನ ಯೋಚನೆಗಳನ್ನ ಹಂಚಿಕೊಂಡಿದ್ದಾರೆ ಶ್ರೀಗಳು. ರಿಪಬ್ಲಿಕ್ ಕನ್ನಡದಲ್ಲಿ ತಮ್ಮ ಕನಸಿನ ಯೋಚನೆಗಳನ್ನ ಹಂಚಿಕೊಂಡಿರುವಂಥದ್ದು. ಪರ್ಯಾಯ ವೈಭವ ಉಡುಪಿಯಲ್ಲಿ ಜೋರಾಗಿದೆ. ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವೇದವರ್ಧನ ತೀರ್ಥರು ಪರ್ಯಾಯ ಸರ್ವಜ್ಞ ಪೀಠವನ್ನು ಏರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು. ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಾಮಿಗಳೇ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೀವು ಪೀಠವನ್ನು ಏರುವಂತಹ ಒಂದು ಸೌಭಾಗ್ಯವನ್ನು ಪಡೆದಿದ್ದೀರಿ. ಮೊದಲನೇದಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗಾಗಿ ನಾವು ಕೂಡುದು ಮಾತ್ರ, ಆದ್ರೆ ಪರ್ಯಾಯ ನಡೆಸುವಂತದ್ದು ತಾವೆಲ್ಲ ಕೃಷ್ಣ ಭಕ್ತರು. ಹಾಗಾಗಿ ಪರ್ಯಾಯಕ್ಕೆ ಈ ಒಂದು ದಿವಸ ಮಾತ್ರ ಅಲ್ಲ,
2 ವರ್ಷ ಸಹ ಇಷ್ಟೇ ಜನ ಸೇರಿ ಕೃಷ್ಣನ ಸೇವೆ ಮಾಡಿ ಆ ಪರ್ಯಾಯ ನಡೆಸಬೇಕು ಅಂತ ಮುಖ್ಯವಾಗಿ ಹೇಳುವಂತದ್ದು. ಕೃಷ್ಣನ ಸೇವೆ ಜೊತೆ ಅಥವಾ ಪೂಜೆಯ ಜೊತೆಗೆ ದೊಡ್ಡ ಜವಾಬ್ದಾರಿ 2 ವರ್ಷ ಇರ್ತದೆ. ಯಾವ ರೀತಿಯ ಯೋಜನೆಗಳನ್ನ ಮತ್ತೆ ಅಭಿವೃದ್ಧಿ ಇರಬಹುದು ಅಥವಾ ಭಕ್ತರ ಸೇವೆಗೆ ಇರಬಹುದು, ಬರುವಂತ ಜನರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅನ್ನುವಂತ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಮಾಡಿಕೊಂಡಿದೆ. ದೇವರನ್ನು ಸಂತೋಷಪಡಿಸಲಿಕ್ಕೆ ವೇದಗಳ ಪಾರಾಯಣ, ವೇದಗಳ ರಕ್ಷಣೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದ್ರೆ ನಿಜವಾಗಿ ವೇದಗಳು. ಆ ವೇದಗಳ ಅರ್ಥನೇ ಗೊತ್ತಾಗುದಿಲ್ಲ ಅಂತ ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದಂತಹ ವೇದವನ್ನು ಉಳಿಸಬೇಕು ಅಂತ, ಅದಕ್ಕೋಸ್ಕರ ಪಂಡಿತರಿಗೆ ಪ್ರೋತ್ಸಾಹ, ಇನ್ನಷ್ಟು ಕಲೀರಿ ಅಂತ. ಅದರ ಜೊತೆ ಅವರಿಗೆ ಪೋಷಣೆ, ತನ್ಮೂಲಕ ಕೃಷ್ಣನ ಅನುಗ್ರಹ, ಇದು ದೇವರನ್ನು ಸಂತೋಷಪಡಿಸಲಿಕ್ಕೆ. ಅದರ ಜೊತೆ ನಮ್ಮ ಭಕ್ತರಿಗೋಸ್ಕರ ಎಲ್ಲಾ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಕೃಷ್ಣ ಮಠದಲ್ಲಿ ಅಂತ. ಅದೇ ರೀತಿ ಬಂದಂತಹ ಭಕ್ತರಿಗೆ ಯಾವ ಕೊರತೆಯೂ ನಡಿಬಾರ್ದು. ಊಟದಲ್ಲಿರ್ಬೋದು, ವ್ಯವಸ್ಥೆಯಲ್ಲಿರ್ಬೋದು, ದರ್ಶನಕ್ಕೂ ಇರ್ಬೋದು, ಆದಷ್ಟು ಸರಿಯಾಗಿ ಮಾಡಿಸಬೇಕು ಅಂತ ಯೋಜನೆ ಉಂಟು. ಪರ್ಯಾಯವನ್ನ ನೀವು ನೋಡ್ತಾನೆ ಬಂದಿದ್ದೀರಿ, ಆದ್ರೆ ಈ ಪೀಠವನ್ನು ಈಗ ಈ ಕ್ಷಣಕ್ಕೆ ನೀವು ಏರ್ತಾ ಇದ್ರಿ, ಈ ಕ್ಷಣ ಏನ್ ಅನಿಸ್ತದೆ ಅಂತ? ಅದು ದೊಡ್ಡ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಯಾಕೆ ಕೇಳಿದ್ರೆ, ಆ ಕೃಷ್ಣನನ್ನು ಪೂಜೆ ಮಾಡುದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ಸ್ವತಃ ಪರಮಾತ್ಮನಿಗೇನೆ ಪೂಜೆ ಮಾಡುವಂತದ್ದು. ಪರಮಾತ್ಮ ಮುಂದೆ ಇದ್ದಾಗ ಯಾವ ರೀತಿ ಇದ್ದ ಅಂತಹ ಪ್ರತಿಮೆ ಅದು. ಹಾಗಾಗಿ ಸ್ವತಃ ಪರಮಾತ್ಮನಿಗೆ ಅಲಂಕಾರ ಮಾಡುದು, ಅಭಿಷೇಕ ಮಾಡುದು ಎಷ್ಟು ದೊಡ್ಡ ಸಂತೋಷ ಅಂತ. ಆ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ. ಇದೇ ರೀತಿ ಕೃಷ್ಣ ಅನುಗ್ರಹ ಇಡ್ತಾ ಇರಬೇಕು, ನಡೆಸ್ತಾ ಇರಬೇಕು ಅಂತ. ಇದು ಶಿರೂರು ಮಠದ ವೇದವರ್ಧನ ತೀರ್ಥರ ಮಾತು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪೀಠಾರೋಹಣ ನಡೆದಿರುವಂತದ್ದು ಉಡುಪಿಯ ಶಿರೂರು ಮಠದಲ್ಲಿ. ಪರ್ಯಾಯ ಸಂಭ್ರಮ ಜೋರಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಆಲೋಚನೆಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ. ಕನಸಿನ ಯೋಜನೆಗಳನ್ನ ತೆರೆದಿಟ್ಟಿದ್ದಾರೆ ಶ್ರೀಗಳು. ಕೃಷ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತಿ ಭಾವದಿಂದ ತಮ್ಮಲ್ಲಿರುವಂತಹ ಆಲೋಚನೆಗಳನ್ನ ರಿಪಬ್ಲಿಕ್ ಕನ್ನಡದ ಮುಖಾಂತರವಾಗಿ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಮಠದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲಾ ಭಕ್ತಾದಿಗಳು ಕೂಡ ತೆಳಿರುವಂತದ್ದು. ಶ್ರೀಗಳ ಕೆಲವೊಂದಿಷ್ಟು ಆಲೋಚನೆಯ ವಿಚಾರವಾಗಿ ನೋಡೋದಾದ್ರೆ, ವೇದವರ್ಧನ ತೀರ್ಥ ಉಡುಪಿ ಶಿರೂರು ಮಠದಲ್ಲಿ ಪರ್ಯಾಯ ಸಂಭ್ರಮ ಜೋರಾಗಿದೆ. ಅತ್ಯಂತ ಕಿರಿಯ ಶ್ರೀಗಳಿಂದ ಪೀಠಾರೋಹಣ. ವೇದವರ್ಧನ ತೀರ್ಥ ಸ್ವಾಮೀಜಿ ಪೀಠಾರೋಹಣವನ್ನ ಮಾಡಿರುವಂತದ್ದು. ರಿಪಬ್ಲಿಕ್ ಕನ್ನಡದ ಜೊತೆ ಶ್ರೀಪಾದರ ಎಕ್ಸ್ಕ್ಲೂಸಿವ್ ಮಾತು. ತಮ್ಮ ಕನಸಿನ ಯೋಜನೆಗಳನ್ನ ಹಂಚಿಕೊಂಡಿದ್ದಾರೆ ಶ್ರೀಗಳು. ರಿಪಬ್ಲಿಕ್ ಕನ್ನಡದಲ್ಲಿ ತಮ್ಮ ಕನಸಿನ ಯೋಜನೆಗಳನ್ನ ಹಂಚಿಕೊಂಡಿರುವಂತದ್ದು. ಪರ್ಯಾಯ ವೈಭವ ಉಡುಪಿಯಲ್ಲಿ ಜೋರಾಗಿದೆ. ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವೇದವರ್ಧನ ತೀರ್ಥರು ಪರ್ಯಾಯ ಸರ್ವಜ್ಞ ಪೀಠವನ್ನು ಏರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು. ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಾಮಿಗಳೇ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೀವು ಪೀಠವನ್ನು ಏರುವಂತಹ ಒಂದು ಸೌಭಾಗ್ಯವನ್ನ ಪಡೆದಿದ್ದೀರಿ. ಮೊದಲನೇದಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗಾಗಿ ನಾವು ಕೂಡುದು ಮಾತ್ರ, ಆದ್ರೆ ಪರ್ಯಾಯ ನಡೆಸುವಂತದ್ದು ತಾವೆಲ್ಲ ಕೃಷ್ಣ ಭಕ್ತರು. ಹಾಗಾಗಿ ಪರ್ಯಾಯಕ್ಕೆ ಈ ಒಂದು ದಿವಸ ಮಾತ್ರ ಅಲ್ಲ, 2 ವರ್ಷ ಸಹ ಇಷ್ಟೇ ಜನ ಸೇರಿ ಕೃಷ್ಣನ ಸೇವೆ ಮಾಡಿ ಆ ಪರ್ಯಾಯ ನಡೆಸಬೇಕು ಅಂತ ಮುಖ್ಯವಾಗಿ ಹೇಳುವಂತದ್ದು. ಕೃಷ್ಣನ ಸೇವೆ ಜೊತೆ ಅಥವಾ ಪೂಜೆಯ ಜೊತೆಗೆ ದೊಡ್ಡ ಜವಾಬ್ದಾರಿ 2 ವರ್ಷ ಇರ್ತದೆ. ಯಾವ ರೀತಿಯ ಯೋಜನೆಗಳನ್ನ ಮತ್ತೆ ಅಭಿವೃದ್ಧಿ ಇರಬಹುದು ಅಥವಾ ಭಕ್ತರ ಸೇವೆಗೆ ಇರಬಹುದು, ಬರುವಂತ ಜನರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅನ್ನುವಂತ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಮಾಡಿಕೊಂಡಿದೆ. ದೇವರನ್ನು ಸಂತೋಷಪಡಿಸಲಿಕ್ಕೆ ವೇದಗಳ ಪಾರಾಯಣ, ವೇದಗಳ ರಕ್ಷಣೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದ್ರೆ ನಿಜವಾಗಿ ವೇದಗಳು. ಆ ವೇದಗಳ ಅರ್ಥನೇ ಗೊತ್ತಾಗುದಿಲ್ಲ ಅಂತ ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದಂತಹ ವೇದವನ್ನು ಉಳಿಸಬೇಕು ಅಂತ, ಅದಕ್ಕೋಸ್ಕರ ಪಂಡಿತರಿಗೆ ಪ್ರೋತ್ಸಾಹ, ಇನ್ನಷ್ಟು ಕಲೀರಿ ಅಂತ. ಅದರ ಜೊತೆ ಅವರಿಗೆ ಪೋಷಣೆ, ತನ್ಮೂಲಕ ಕೃಷ್ಣನ ಅನುಗ್ರಹ, ಇದು ದೇವರನ್ನು ಸಂತೋಷಪಡಿಸಲಿಕ್ಕೆ. ಅದರ ಜೊತೆ ನಮ್ಮ ಭಕ್ತರಿಗೋಸ್ಕರ ಎಲ್ಲಾ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಕೃಷ್ಣ ಮಠದಲ್ಲಿ ಅಂತ. ಅದೇ ರೀತಿ ಬಂದಂತಹ ಭಕ್ತರಿಗೆ ಯಾವ ಕೊರತೆಯೂ ನಡಿಬಾರ್ದು. ಊಟದಲ್ಲಿರ್ಬೋದು, ವ್ಯವಸ್ಥೆಯಲ್ಲಿರ್ಬೋದು, ದರ್ಶನಕ್ಕೂ ಇರ್ಬೋದು, ಆದಷ್ಟು ಸರಿಯಾಗಿ ಮಾಡಿಸಬೇಕು ಅಂತ ಯೋಜನೆ ಉಂಟು.
ಪರ್ಯಾಯವನ್ನ ನೀವು ನೋಡ್ತಾನೆ ಬಂದಿದ್ದೀರಿ. ಆದ್ರೆ ಈ ಪೀಠವನ್ನು ಈಗ ಈ ಕ್ಷಣಕ್ಕೆ ನೀವು ಏರ್ತಾ ಇದ್ರಿ. ಈ ಕ್ಷಣ ಏನ್ ಅನಿಸ್ತದೆ ಅಂತ? ಅದು ದೊಡ್ಡ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಯಾಕೆ ಕೇಳಿದ್ರೆ, ಆ ಕೃಷ್ಣನನ್ನು ಪೂಜೆ ಮಾಡುದಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಸ್ವತಃ ಪರಮಾತ್ಮನಿಗೇನೆ ಪೂಜೆ ಮಾಡುವಂತದ್ದು. ಪರಮಾತ್ಮ ಮುಂದೆ ಇದ್ದಾಗ ಯಾವ ರೀತಿ ಇದ್ದ ಅಂತಹ ಪ್ರತಿಮೆ ಅದು. ಹಾಗಾಗಿ ಸ್ವತಃ ಪರಮಾತ್ಮನಿಗೆ ಅಲಂಕಾರ ಮಾಡುದು, ಅಭಿಷೇಕ ಮಾಡುದು ಎಷ್ಟು ದೊಡ್ಡ ಸಂತೋಷ ಅಂತ. ಹಾಗೆ ಆ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ. ಇದೇ ರೀತಿ ಕೃಷ್ಣ ಅನುಗ್ರಹ ಇಡ್ತಾ ಇರಬೇಕು, ನಡೆಸ್ತಾ ಇರಬೇಕು ಅಂತ. ಇದು ಶಿರೂರು ಮಠದ ವೇದವರ್ಧನ ತೀರ್ಥರ ಮಾತು. ಹರೀಶ್ ಪಾಲೇಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪೀಠಾರೋಹಣ ನಡೆದಿರುವಂತದ್ದು ಉಡುಪಿಯ ಶಿರೂರು ಮಠದಲ್ಲಿ ಪರ್ಯಾಯ ಸಂಭ್ರಮ ಜೋರಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಆಲೋಚನೆಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ. ಕನಸಿನ ಯೋಜನೆಗಳನ್ನ ತೆರೆದಿಟ್ಟಿದ್ದಾರೆ ಶ್ರೀಗಳು. ಕೃಷ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತಿ ಭಾವದಿಂದ ತಮ್ಮಲ್ಲಿರುವಂತಹ ಆಲೋಚನೆಗಳನ್ನ ರಿಪಬ್ಲಿಕ್ ಕನ್ನಡದ ಮುಖಾಂತರವಾಗಿ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಮಠದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲಾ ಭಕ್ತಾದಿಗಳು ಕೂಡ ತೆರಳಿರುವಂತದ್ದು. ಶ್ರೀಗಳ ಕೆಲವೊಂದಿಷ್ಟು ಆಲೋಚನೆಯ ವಿಚಾರವಾಗಿ ನೋಡೋದಾದ್ರೆ, ವೇದವರ್ಧನ ತೀರ್ಥ